ವಿದೇಶದಲ್ಲಿ ರಾರಾಜಿಸ್ತಾ ಇದೆ ರಾಕಿ ಭಾಯ್ ಹವಾ. ರಾಕಿಂಗ್ ಸ್ಟಾರ್ ನ ಸ್ಟಾರ್ ಬದಲಾಯಿಸಿದ್ದು ಯಾರು ಗೊತ್ತಾ? ಮಗಳು ಹುಟ್ಟಿದ ಮೇಲೆ ಬದಲಾಯಿತಾ ಯಶ್ ಅವರ ಅದೃಷ್ಟ. ಮುದ್ದಿನ ಕೂಸಿಂದ ಯಶಸ್ಸಿನ ಉತ್ತುಂಗಕ್ಕೆ ಏರಿದ್ರ ಯಶ್. ರಾಕಿಂಗ್ ದಂಪತಿ ಜೀವನದಲ್ಲಿ ಮಗಳ ಆಗಮನವೇ ಒಂದು ವಿಶೇಷವಾಗಿದೆ. ಇನ್ನು ಮಗುವಿನ ಜಾತಕದಲ್ಲಿ ಇರುವ ಯೋಗದ ವಿಶೇಷತೆ ಏನಿರಬಹುದು ಹಾಗಾದ್ರೆ? ಯಶಗೆ ಅದೃಷ್ಟ ಕುಳಾಯಿಸಿದೆ ಅಂತ ಕೆಲವರು ಮಾತಾಡ್ತಾ ಇದ್ದಾರೆ. ಅದು ಖಂಡಿತ ಮಗು ಹುಟ್ಟಿರುವಂಥ ಸಮಯ ಆಗಿರ್ಬೋದು, ಯೋಗ ಆಗಿರ್ಬೋದು, ಸಾಕಷ್ಟು ಬಹಳ ಅದ್ಭುತವಾಗಿದೆ. ಅದ್ರ ಬಗ್ಗೆ ಏನು ತೊಂದರೆ ಅಲ್ಲ. ಆದರೆ ಎಷ್ಟೇ ನಾವು ಪ್ರತ್ಯೇಕವಾಗಿ ಜಾತಕವನ್ನು ನೋಡಿದಾಗ ಅವರ ಜಾತಕದಲ್ಲಿ ಜೀವ ಆತ್ಮ ಸಂಯೋಗ ಅಂತ ಹೇಳ್ತೀವಿ, ಮತ್ತು ಧ್ವಜಕೀರ್ತಿ ಯೋಗ ಅಂತ ಹೇಳ್ತೀವಿ. ಧ್ವಜಕೀರ್ತಿ ಯೋಗ ಅಂತ ಹೇಳಿದ್ರೆ ಧ್ವಜ ಮೀನ್ಸ್ ಫ್ಲಾಗ್ ಹಾರಾಡುವಂಥ ಸ್ಥಳದಲ್ಲಿ ಅವರು ವ್ಯಾವಹಾರಿಕವಾಗಿ ಅಥವಾ ಅಲ್ಲೇ ಉತ್ತುಂಗಕ್ಕೆ ಅವರು ಬರಬೇಕು ಅಂತ ಇದೆ. ಫ್ಲಾಗ್ ಹಾರುವಂಥ ಸ್ಥಳ ಯಾವುದು ಇವತ್ತು ನಾವು ಗೊತ್ತಿರೋ ಹಾಗೆ ಇವತ್ತು ರಾಜಕೀಯವಾಗಿ ಫ್ಲಾಗ್ ಅಂದರೆ ವಿಧಾನಸೌಧ ಮೇಲಿರ್ಬೋದು, ಫ್ಲಾಗ್ ಹಾರುವಂಥದ್ದು ಇರ್ಬೋದು. ಧ್ವಜ ಕೀರ್ತಿ ಯೋಗ ಅಂದರೆ ರಾಜಕೀಯವಾಗಿ ಉನ್ನತ ಮಟ್ಟವನ್ನು ತಲುಪುವಂಥ ಯೋಗ ಯಶ ಜಾತಕದಲ್ಲಿ ಪ್ರಬಲವಾಗಿ ಖಂಡಿತವಾಗಿ ಇದ್ದೇ ಇದೆ. ಮತ್ತು ಮಗಳು ಹುಟ್ಟಿರುವಂಥ ಸಮಯ ಪ್ರಕಾರ ನೋಡಿದ್ರು ಸಹ ಯಶ್ ಅವ್ರಿಗೆ ಸಾಕಷ್ಟು ಯೋಗಕಾರಕವಾದ ಒಂದು ಗ್ರಹಗಳ ಸಂಯೋಗ ಆಗಿದೆ. ಅಂದರೆ ತಂದೆಗೆ ಮಗು ಜಾತಕದಲ್ಲೂ ಸಹ ಧ್ವಜಕೀರ್ತಿ ಯೋಗ ಅಂತ ಹೇಳ್ತೀವಿ. ಮಗು ಜಾತಕದಲ್ಲೂ ಧ್ವಜಕೀರ್ತಿ ಯೋಗ ಇರೋದ್ರಿಂದ ಮತ್ತು ಯಶ್ ಜಾತಕದಲ್ಲೂ ಸಹ ಧ್ವಜಕೀರ್ತಿ ಯೋಗ ಇರೋದ್ರಿಂದ ಖಂಡಿತವಾಗಿ 2020 ಅಕ್ಟೋಬರ್ ನಂತರ ಅವರು ರಾಜಕೀಯವಾಗಿ ಬರಲ್ಲ ಅಂತ ಹೇಳಿದ್ರು ಸಹ ಬರಮಾಡ್ಕೊಳ್ಳೋಂಥವ್ರು ಸಾಕಷ್ಟು ಜನ ಕಾಯ್ತಾ ಇರ್ತಾರೆ. ಖಂಡಿತ ಆ ಟೈಮಲ್ಲಿ ಅವ್ರಿಗೆ ಮನಸ್ಸು ಪರಿವರ್ತನೆ ಆಗ್ಬೋದು. ಯಾಕಂತ ಹೇಳಿದ್ರೆ ಅವ್ರ ಜಾತಕ ನಾನು ನೋಡಿದಾಗ ವಿಶೇಷವಾದಂಥ ಜಾತಕ ಅದು. ಹೆಂಗೆ ಅಂತ ಹೇಳಿದ್ರೆ ಅವರಿಂದ ಸಮಾಜಕ್ಕೆ ಏನೋ ಒಂದು ಕೊಡುಗೆ ಆಗಬೇಕು ಅನ್ನೋದು ಜಾತಕದಲ್ಲಿ ಪ್ರಬಲವಾಗಿ ಕಾಣಿಸ್ತಾ ಇದೆ. ಮತ್ತು ನನ್ನ ಪ್ರಕಾರ ಅವರ ಮಾನಸಿಕ ಒಂದು ಸ್ಥಿತಿಗತಿಗಳನ್ನು ನೋಡಿದಾಗಲೂ ಸಹ ಅವ್ರ ಜಾತಕ ಅವ್ರ ಯೋಚನಾ ಶಕ್ತಿನೂ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಮನುಷ್ಯನಾಗಿ ಹುಟ್ಟಿ ಅನ್ನೋದು ಒಂದು ಅವರಲ್ಲಿ ಇದೆ. ಮತ್ತು ಆ ಪಾಯಿಂಟ್ ಯಾಕೆ ಹೇಳ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಜೀವ ಮತ್ತು ಆತ್ಮ ಸಂಯೋಗ ಅಂತ ಹೇಳ್ತೀವಿ. ಜೀವಾತ್ಮ ಸಂಯೋಗ ಅನ್ನೋದು ಹೇಗೆ ಅಂತ ಹೇಳಿದ್ರೆ ಅವ್ರ ಮುಂದಿನ ಫ್ಯೂಚರು ಇವಾಗ ನಾವು ಸಾಮಾನ್ಯ ಕೆಲವರು ಮನುಷ್ಯರಿಗೆ ಗೊತ್ತಾಗಲ್ಲ. ಆದರೆ ಯಶ್ ಜಾತಕದಲ್ಲಿ ಒಂದು ಮುಂದಿನ ಫ್ಯೂಚರು ಅಥವಾ ಅವ್ರ ಕನಸಲ್ಲಿ ನೋಡಿರೋಂಥದ್ದು ಇರ್ಬೋದು ಅಥವಾ ಅವ್ರು ಅಂದ್ಕೊಂಡಿರೋಂಥದ್ದು ಇರ್ಬೋದು, ಮುಂದಿನ ಜೀವನದಲ್ಲಿ ಖಂಡಿತವಾಗಿ ಅದು ನೆರವೇರುತ್ತೆ. ಅವ್ರಿಗೂ ಸಹ ಕೆಲವೊಂದು ಸಲ ಆಶ್ಚರ್ಯ ಆಗುತ್ತೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದಾಗ ಅವ್ರ ಜಾತಕದಲ್ಲಿ ಧ್ವಜಕೀರ್ತಿ ಯೋಗ ಒಂದು ಮತ್ತು ಜೀವಾತ್ಮ ಸಂಯೋಗ ಒಂದು ಸಂಯೋಗ ನಾನು ಹೇಳ್ತಾ ಇದ್ದೀನಿ, ಅದು ಸಾಕಷ್ಟು ಪ್ರಬಲವಾಗಿದೆ. ಅದರಿಂದ ಜೀವ ಅಂದರೆ ಇವರು, ಆತ್ಮ ಅಂದರೆ ಪರಮಾತ್ಮ, ಅಂದರೆ ಪರಮಾತ್ಮನ ಒಂದು ಆಶೀರ್ವಾದ ಮತ್ತು ಇವರಿಗೆ ಹಿರಿಯ ಗುರುಗಳ ಆಶೀರ್ವಾದ ಹಿಂದಿನ ಜನ್ಮದಲ್ಲಿ ಸಾಕಷ್ಟು ಒಂದು ಪ್ರಬಲವಾದ ಒಂದು ಆಶೀರ್ವಾದ ಇದೆ. ಅದರಿಂದ ಕೆಲವೊಂದು ಟೈಮ್ ಯಶನ ನಾವು ಸಹ ಕೆಲವೊಂದು ಟೈಮು ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಅವ್ರ ಮನೆಯವರು ಸಹ ಯಶನ ಕೆಲವೊಂದು ಸಾರಿ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಕೆಲವೊಂದು ಸಾರಿ ಇವಾಗ ನೋಡಿದಾಗ ನಾವು ರಾಕಿಂಗ್ ಸ್ಟಾರ್ ಅಂತ ಅವರು ನಮ್ಗೇನು ಅನಿಸುತ್ತೆ, ತುಂಬ ಜೋರಾಗಿದ್ದಾರೆ ಅವರು ಅಂತ ಅನಿಸುತ್ತೆ. ಖಂಡಿತ ಹಾಗಲ್ಲ. ಅವರ ಮನಸ್ಸಿನ ಸ್ಥಿತಿ ಸಾಕಷ್ಟು ಸಾಫ್ಟ್ ಆಗಿರುತ್ತೆ. ಮತ್ತು ಅವ್ರ ಜಾತಕದ ಪ್ರಕಾರ ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋದು ಖಂಡಿತ ಅವರು ಆಲೋಚನೆ ಮಾಡೇ ಮಾಡ್ತಾರೆ. 2020 ಅಕ್ಟೋಬರ್ ನಂತರ ಖಂಡಿತ ಅವರು ರಾಜಕೀಯ ಪ್ರವೇಶ ಮಾಡುವಂಥದ್ದು ಯೋಗ ಕಾಣಿಸ್ತಾ ಇದೆ. ಖಂಡಿತ ಪ್ರವೇಶ ಆಗ್ತಾರೆ. ಯಶದು ಜಾತಕದ ಒಂದು ಗ್ರಹಗಳ ಒಂದು ಆಧಾರ ನೋಡಿದಾಗ ಅವರು ನಮಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಜನವರಿ 8ನೇ ತಾರೀಕು 86ನೇ ಇಸ್ವಿಲಿ ಹುಟ್ಟಿರುವಂಥದ್ದಿದೆ. ಆ ಒಂದು ಗ್ರಹ ಕುಂಡಲಿ ಪ್ರಕಾರ ನೋಡಿದಾಗ ಸಾಕಷ್ಟು ಕೀರ್ತಿ ಪಡೆಯುವಂಥ ಒಂದು ಯೋಗ ಆ ಜಾತಕದಲ್ಲಿ ಕಾಣಿಸ್ತಾ ಇದೆ. ಮತ್ತು ನಾನು ಹೇಳುವ ಹಾಗೆ ಅವ್ರ ಜಾತಕದಲ್ಲಿ ಇಲ್ಲಿ ರವಿ, ಬುಧ ಮತ್ತು ಶುಕ್ರ ಸಂಯೋಗ ಆಗಿರೋದ್ರಿಂದ ರವಿ ಮೀನ್ಸ್ ಕೀರ್ತಿ ಗೌರವ ತರುವಂಥವನು, ಮತ್ತು ಗುರು ಸಂಯೋಗ ಆ ಜಾತಕದಲ್ಲಿರೋದ್ರಿಂದ ಗುರು ಅಂತ ಹೇಳಿದ್ರೆ ಜೀವ ಇವರೇನೆ, ಇವ್ರಿಗೆ ಕೀರ್ತಿ ಪಡೆಯುವಂಥ ಯೋಗ ಸಮಾಜದಲ್ಲಿ. ಇದು ನನ್ನ ಪ್ರಕಾರ ಇವ್ರಿಗೇನು ಚಲನಚಿತ್ರ ರಂಗ ಬಂದಿದೆ, ಇದು ಚಲನಚಿತ್ರ ರಂಗಕ್ಕಿಂತಲೂ ಸಾಕಷ್ಟು ಇವ್ರಿಗೆ ಯೋಗ ಬರುವಂಥದ್ದು ಅಥವಾ ಸಾಕಷ್ಟು ಸುದ್ದಿ ಮಾಡುವಂಥದ್ದು ರಾಜಕೀಯ ಜೀವನದಲ್ಲಿ ಅನ್ನೋದನ್ನ ನಾನು ಖಂಡಿತವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಪ್ರಕಾರ ಇವರ ಜಾತಕದ ಒಂದು ಗ್ರಹಗತಿಯ ಸ್ಥಿತಿ ಪ್ರಕಾರ ನೋಡಿದ್ರೆ ಖಂಡಿತವಾಗಿ ಮುಂದೊಂದು ದಿನ ಕರ್ನಾಟಕದ ಮುಖ್ಯಮಂತ್ರಿ ಸ್ಥಳದಲ್ಲೂ ಸಹ ಅವ್ರು ಕೂತ್ಕೋಬೋದು. ಅಷ್ಟು ಅದ್ಭುತವಾಗಿ ಅವ್ರ ಜಾತಕ ಕಾಣಿಸ್ತಾ ಇದೆ. ರಾಜಕೀಯವಾಗಿ ಖಂಡಿತ ಯೋಗ ಅವ್ರಿಗೆ ಬಂದೇ ಬರುತ್ತೆ. ಇದರಲ್ಲಿ ಯಾವುದೇ ರೀತಿಯಾದ ಅನುಮಾನ ಇಲ್ಲ. 2020 ಅಕ್ಟೋಬರ್ ನಂತರ ಅವ್ರು ರಾಜಕೀಯವಾಗಿ ಪ್ರವೇಶ ಮಾಡುವಂಥ ಯೋಗ ಕಾಣಿಸ್ತಾ ಇದೆ. ಪ್ರವೇಶ ಮಾಡಿದ್ರೆ ಅವ್ರು ಏನು ಅಂದ್ಕೊಂಡಿದ್ದಾರೆ ಅದಕ್ಕಿಂತ ಉತ್ತಮವಾಗಿ ಮುಂದುವರಿಯುವಂಥ ಯೋಗ ಇದೆ. ಈಗ
ಗೆಲುವು ಸಂಪಾದಿಸಲು ಕಾರಣ ಏನು ಗೊತ್ತಾ? ರಾಕಿಂಗ್ ಸ್ಟಾರ್ ಪಾಲಿನ ಸಕ್ಸಸ್ಗೆ ಕಾರಣ ಹಿಂದಿನ ಜನ್ಮದ ಪುಣ್ಯ ಫಲ ಯಶ್ಗೆ ಹೇಗಿದೆ ಗೊತ್ತಾ? ರಾಕಿ ಬಾಯ್ಗೆ ಶಿವನ ಅನುಗ್ರಹ, ಗುರುವಿನ ಆಶೀರ್ವಾದ ಹೇಗಿದೆ, ಜೊತೆಗೆ ಯಶ್ ಗಡ್ಡದ ಹಿಂದಿನ ಸೀಕ್ರೆಟ್ ಏನು ಅಂತ ಜ್ಯೋತಿಷಿಗಳು ಈಗ ತಿಳಿಸ್ಕೊಡ್ತಾರೆ. ಪ್ರತಿಯೊಬ್ಬರದು ಸಹ ಕರ್ಮಾಧಾರಿತವಾದ ಜನ್ಮ ಬಂದೇ ಬರುತ್ತೆ, ಎಲ್ರಿಗೂ ಇರುತ್ತೆ. ಇಲ್ಲಿ ಹಿಂದಿನ ಜನ್ಮದ ಗುರುವಿನ ಆಶೀರ್ವಾದ ಯಾವ ರೀತಿ ನಾನು ಲೆಕ್ಕ ಹಾಕಿ ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ, ಅವ್ರು ಎಲ್ಲಿ ಹುಟ್ಟಿದ್ದಾರೆ ಏನು ನನಗೆ ಗೊತ್ತಿಲ್ಲ, ಆದರೆ ಅವರು ಹುಟ್ಟಿದಂಥ ಸ್ಥಳದಲ್ಲಿ ಅಂದರೆ ಅವತ್ತು ಅವ್ರ ಮನೆ ಎಲ್ಲಿರುತ್ತೋ ಆ ಸ್ಥಳದ ಒಂದು ಸುತ್ತಮುತ್ತ ಹಳೆಯ ಒಂದು ಶಿವನ ದೇವಸ್ಥಾನ ಇರುತ್ತೆ. ಆ ಶಿವನ ದೇವಸ್ಥಾನದ ಒಂದು ಅನುಗ್ರಹ ಮತ್ತು ಗುರುಗಳ ಅನುಗ್ರಹ ಖಂಡಿತವಾಗಿ ಆ ಜಾತಕಕ್ಕಿದೆ. ಅದರಿಂದನೇ ಅವರು ಕೆಲವೊಂದು ಸಾರಿ ಅವ್ರ ಮನಸ್ಸಿನಲ್ಲಿ ತಿಳ್ಕೊಳ್ಳುವಂಥದ್ದು ಇರ್ಬೋದು, ಅಥವಾ ಅವರ ಕನಸಿನಲ್ಲಿ ನೋಡುವಂಥ ಒಂದು ವಿಚಾರ ಇರ್ಬೋದು, ರಿಯಲಿಸ್ಟಿಕ್ ಆಗಿಲ್ಲ ನೋಡ್ದಂಗೆ ಇರುತ್ತೆ, ಅಥವಾ ಅವ್ರು ಏನು ಅನ್ಕೊಂಡಿದ್ರೋ ಮುಂದೊಂದು ದಿನ ಅದು ನಡೆಯುವಂಥ ಯೋಗ ಅವ್ರ ಜಾತಕದಲ್ಲಿದೆ. ಕೆಲವೊಂದು ಟೈಮ್ ಅವ್ರು ಏನು ಹೇಳ್ತಾರೆ ಅದು ಸಹ ಜರುಗುವಂಥ ಒಂದು ಸನ್ನಿವೇಶ ಈ ಜಾತಕದಲ್ಲಿದೆ. ಮತ್ತು ಮಗು ಜಾತಕದಲ್ಲಿ ಸುನಪ್ಪ ಯೋಗ ಅಂತ ನಾವು ಹೇಳ್ತೀವಿ. ಆ ಯೋಗ ಇರುವಂಥ ಮಕ್ಕಳು ಹೇಗಿರ್ತಾರೆ ಅಂತ ಹೇಳಿದ್ರೆ, ಜಸ್ಟ್ ಲೈಕ್ ರಾಣಿ ಥರ ಜೀವನ ನಡೆಸಬೇಕು ಅಂತ ಇದೆ. ರಾಣಿ ಥರ ಇರಬೇಕು ಅಂತ ಹೇಳಿದ್ರೆ ತಂದೆ ಖಂಡಿತವಾಗಿ ರಾಜನಾಗಿ ಆಗಲೇಬೇಕಾಗತ್ತೆ. ಅಂಥ ಯೋಗ ಖಂಡಿತವಾಗಿ ಮಗು ತಂದೆ ಕೊಟ್ಟಿದೆ. ಯಶ್ ಅವ್ರಿಗೆ ಮುಂದಿನ ಜೀವನ ಸಾಕಷ್ಟು ಉತ್ತಮವಾದ ಯೋಗಗಳಿಂದ ಕೂಡಿದೆ ಅನ್ನೋದು ನನ್ನ ಒಂದು ಗ್ರಹಗಳ ಲೆಕ್ಕಾಚಾರದ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೀನಿ. ಇದು ಗಡ್ಡ ಬಿಡೋಕ್ಕೂ ಸಹ ನೋಡಿ, ನಾವು ಇತ್ತೀಚಿನ ಆ್ಯಕ್ಟ್ಗಳು ನೋಡಿದಾಗ ಯಾರೂ ಸಹ ಆ ರೀತಿ ಎಷ್ಟು ಥರ ಗಡ್ಡ ಬಿಡುವಂಥವ್ರಾಗಲಿ ಯಾರೂ ಇಲ್ಲ. ಇದಕ್ಕೂ ಕಾರಣ ಇದೆ. ಏನು ಅಂತ ಹೇಳಿದ್ರೆ, ಶನಿ ಕೇತು ಮತ್ತು ಗುರು ಕಾಂಬಿನೇಷನ್ಸ್ ಕೆಲವೊಂದು ಜಾತಕಗಳು ಆದಾಗ ಶನಿ ಕೇತು ಮತ್ತು ಕೇತು ಅಂದರೆ ಗಡ್ಡ ಅದು. ಮತ್ತು ಶನಿ ಗುರು ಅಂತ ಹೇಳಿದ್ರೆ, ಇವಾಗ ನಾವು ಗುರುಗಳು ಏನು ಬಿಟ್ಟಿರ್ತಾರೆ ಅಂದರೆ ಸನ್ಯಾಸಿಗಳು ಇರ್ಬೋದು, ಕೆಲವೊಂದು ಟೈಮ್ ಯಶ್ ಅವ್ರು ಏನು ರಗಡ್ ಲುಕ್ ಆಗಿ ಕಾಣಿಸ್ತಾ ಇದ್ರು ನಮಗೆ, ಆದರೆ ಅವ್ರ ಮನಸ್ಸಿನಲ್ಲಿ ಎಲ್ಲೋ ಒಂದು ಭಾವನೆ ಇರುತ್ತೆ. ಕೆಲವೊಂದು ಟೈಮ್ ಸನ್ಯಾಸಿ ಥರನೇ ಫೀಲಿಂಗು ಸಹ ಅವ್ರ ಜಾತಕದಲ್ಲಿ ಆಗ್ತಾ ಇರುತ್ತೆ. ಇಲ್ಲಿ ಗುರು ಶನಿ ಕೇತು ಕಾಂಬಿನೇಷನ್ ಆಗಿರೋದ್ರಿಂದ ಖಂಡಿತವಾಗಿ ಅವರು ಗಡ್ಡಧಾರಿಯಾಗಿದ್ರೇ ಸಾಕಷ್ಟು ಜನಕ್ಕೆ ಲುಕ್ ಆಗಿ ಚೆನ್ನಾಗಿ ಕಾಣಿಸ್ತಾರೆ, ಮತ್ತು ಫ್ಯೂಚರು ಸಹ ಅವರು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಅನ್ನೋದು ನನ್ನ ಒಂದು ಲೆಕ್ಕಾಚಾರದ ಪ್ರಕಾರ ಹೇಳ್ತಾ ಇದ್ದೀನಿ. ಈಗ ನೀವು ಹೇಳಿದ್ರಿ ಸನ್ಯಾಸಿ ಆಗುವಂಥ ಯೋಗ ಖಂಡಿತ ಈಗಂತೂ ಕಾಣಿಸ್ತಾ ಇಲ್ಲ. ಇವ್ರ ಜಾತಕ ಪ್ರಕಾರ 60 ವರ್ಷದ ನಂತರ ಖಂಡಿತವಾಗಿ ಆ ಥರ ಒಂದು ಆಲೋಚನಾ ಶಕ್ತಿ ಹೊರಗೆ ಬರುತ್ತೆ. ಸನ್ಯಾಸಿನೇ ಆಗಬೇಕು ಅಂತ ಅಲ್ಲ, ಮತ್ತು ಸನ್ಯಾಸಿಗಳು ಏನು ಲೋಕೋಪಕಾರಿ ಆಗಿರಬೇಕು ಅನ್ನೋದಿದೆ. ಅದೇ ರೀತಿ ಯಶ್ ಅವರಿಂದ ಸಹ ಜನಕ್ಕೆ ಒಳ್ಳೆಯ ಒಂದು ಉಪಕಾರಗಳಾಗುತ್ತೆ, ಮತ್ತು ಯಶ್ ಅವರಿಂದ ಸಾಮಾಜಿಕ ಒಂದು ಕಲ್ಯಾಣ ಸಹ ಈ ಜಾತಕ ಪ್ರಕಾರ ನಡೆಸುವಂಥ ಒಂದು ಯೋಗ ಕಾಣಿಸ್ತಾ ಇದೆ. ಪಂಡಿತರು ಸಹ ನಮಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ 7384ನೇ ವರ್ಷ ಅನ್ನೋದಿದೆ. ಅವ್ರ ಜಾತಕದಲ್ಲೂ ಸಹ ಇಲ್ಲಿ ಪತಿಗೆ ಸಾಕಷ್ಟು ಕೀರ್ತಿ ಯೋಗ ಜಾತಕದಲ್ಲಿ ಕಾಣಿಸ್ತಾ ಇದೆ. ನಾವು ಅವ್ರ ಬಗ್ಗೆ ಹೆಚ್ಚಾಗಿ ಮಾತಾಡೋದು ಬೇಡ ಅನ್ನಿಸ್ತಾ ಇದೆ ನನ್ನ ಪ್ರಕಾರ. ಯಾಕಂದರೆ ಅವರು ಸಹ ಯಶ್ಗೆ ಒಂಥರ ಸಾಕಷ್ಟು ಯೋಗಗಳು ಕೊಟ್ಟಿರುವಂಥ ಜಾತಕ ಅವ್ರದ್ದು ಆಗುತ್ತೆ. ಮಗಳ ಜಾತಕ ಅಂತೂ ತುಂಬ ಅದ್ಭುತವಾಗಿದೆ. ಮಗಳು ಸಾಕಷ್ಟು ಕ್ರೀಡಾ ವಿಚಾರದಲ್ಲಿ ಮುಂದುವರೆದ್ರೆ ಸಾಕಷ್ಟು ಅಭಿವೃದ್ಧಿ ಹೊಂದುವಂಥ ಯೋಗ ಇದೆ. ಮತ್ತು ಮಗಳಿಗೂ ಸಹ ಕಲಾವೃತ್ತಿ ಯೋಗ ಇದೆ. ಕಲಾವೃತ್ತಿ ಯೋಗ ಅಂತ ಹೇಳಿದ್ರೆ ಇವತ್ತೇನು ನಾವು ಆ್ಯಕ್ಟಿಂಗ್ ಅಂತ ಏನು ಕರಿತಾ ಇದ್ದೀವಿ, ಇದು ಸಹ ಮಗಳ ಜಾತಕಗಳಲ್ಲಿ ತುಂಬ ಕಾಣಿಸ್ತಾ ಇದೆ. ಮಗಳಿಗೆ ಇಲ್ಲಿ 4ರಲ್ಲಿ ಕುಜ ಇರೋದ್ರಿಂದ ಸಾಕಷ್ಟು ಹಠು ಸ್ವಭಾವ ಮಗುಗಿರುತ್ತೆ. ಮತ್ತು ಮಗು ಜಾತಕದ ನಕ್ಷತ್ರ ಪ್ರಕಾರ ಸಹ ಸ್ವಲ್ಪ ಹಠು ಸ್ವಭಾವ ಇರುತ್ತೆ. ಆದರೆ ಮಗುಗೆ ಒಂದು 2 ವರ್ಷಗಳ ಕಾಲ ಶೀತ ಸಂಬಂಧಪಟ್ಟಂಥ ತೊಂದರೆಗಳು ಬರೋದ ರೀತಿ ನೋಡ್ಕೋಬೇಕಾಗುತ್ತೆ. ಅದೊಂದು ಸ್ವಲ್ಪ ಮೈನಸ್ ಪಾಯಿಂಟ್ ಕಾಣಿಸ್ತಾ ಇದೆ. ಬಿಟ್ಟರೆ ಸಾಕಷ್ಟು ಇಲ್ಲಿ 4ನೇ ಸ್ಥಾನದಲ್ಲಿ ಕುಜ ಪ್ರಬಲವಾಗಿರೋದ್ರಿಂದ ಗೌರ್ಮೆಂಟಲ್ಲೂ ಸಹ ಮಗಳು ಸಾಕಷ್ಟು ಹೆಸರು ಪಡೆಯುವಂಥ ಯೋಗ ಇದೆ. ಮೀನ್ಸ್ ಏನು ಹೇಳ್ತೀವಿ ನಾವು ಇವತ್ತು, ಒಂದು IAS ಇರ್ಬೋದು, IPS ಇರ್ಬೋದು, ಈ ಥರ ಒಂದು ಸ್ಟಡಿ ಮಾಡುವಂಥ ಯೋಗ ಸಹ ಯಶ್ ಮಗಳ ಜಾತಕದಲ್ಲಿ ಸಾಕಷ್ಟು ಪ್ರಬಲವಾಗಿ ಕಾಣಿಸ್ತಾ ಇದೆ. ಕೆಲವು ನೀವು ಹೇಳೋದಾಗೆ ಬೀಜ ಹಾಕಿದ ತಕ್ಷಣ ಗಿಡ ಹುಟ್ಟಬೇಕು ಅನ್ನೋದು ಹಂಗಲ್ಲ, ಅದಕ್ಕೊಂದು ಸಮಯ ಸಂದರ್ಭ ಇರುತ್ತೆ. ಆ ಸಮಯ ಸಂದರ್ಭ ಯಶ್ ಅವ್ರಿಗೆ 2014ನೇ ಇಸ್ವಿಲಿ ಶುರು ಆಗಿರುವಂಥದ್ದು ಅವ್ರ ಜಾತಕ ಪ್ರಕಾರ. ಇದು ಅವ್ರಿಗೆ ಈ ಕೀರ್ತಿ ಯೋಗ ಎಲ್ಲಿವರೆಗೂ ಇರುತ್ತೆ ಅಂತ ಹೇಳಿದ್ರೆ, ಅವ್ರ ವಯಸ್ಸಿನ 49 ವರ್ಷದಿಂದ ಜೀವನ ಮಾಡುವಂಥ ಒಂದು ಯೋಗ ಇದೆ. ಮುಂದಿನ ವರ್ಷದಲ್ಲಿ ಬೃಹತ್ತಾದ ಒಂದು ಭೂಮಿ ಲಾಭ ಆಗುವಂಥ ಯೋಗನೂ ಸಹ ಯಶ್ ಜಾತಕ ಕಾಣಿಸ್ತಾ ಇದೆ. ಕೆಲವೊಂದು ಭೂ ವಿವಾದದಲ್ಲೂ ಸಹ ಯಶ್ ಅವರ 2019ರಲ್ಲಿ ಸಾಕಷ್ಟು ಎಚ್ಚರಿಕೆಯಿಂದ
ಎಸ್ ವೀಕ್ಷಕರೇ, ಯಶ್ ಜಾತಕ ಚೆನ್ನಾಗಿದೆ ಅಂತ ಜ್ಯೋತಿಷಿಗಳು ಹೇಳ್ತಾ ಇದ್ದಾರೆ. ಮಗಳು ಹುಟ್ಟಿದ ಮೇಲೆ ಅದೃಷ್ಟ ಖುಲಾಯಿಸಿದೆ ಅಂತ ಹೇಳ್ತಾ ಇದ್ರು. ಮಗು ಜಾತಕದಲ್ಲೂ ಕೂಡ ವಿಶೇಷ ಯೋಗ ಇರುವಂತಹದ್ದು, ಜೊತೆಗೆ ಯಶ್ ಜಾತಕದಲ್ಲೂ ರಾಜಯೋಗ ಇದೆ ಅಂತ ಜ್ಯೋತಿಷಿ ಹೇಳ್ತಾ ಇದ್ರು. ಇನ್ನು ಯಶ್ಗೆ ಹಿಂದಿನ ಜನ್ಮದ ಪುಣ್ಯಫಲ ಇದೆ, ಹೀಗಾಗಿ ಯಶ್ಗೆ ಎಲ್ಲ ಒಳ್ಳೇದಾಗ್ತಿದೆ ಅಂತ ಜ್ಯೋತಿಷಿಗಳು ಹೇಳ್ತಾ ಇದ್ರು. ಇವಾಗ ಸೊ ಇನ್ನೇನು ಯಶೋಮಾರ್ಗ ಸಂಸ್ಥೆಯಿಂದ ಸಾಮಾಜಿಕ ಕೆಲಸ ಮಾಡಿಕೊಂಡು ಈಗಾಗಲೇ ಯಶ್ ಬಂದಿದ್ದಾರೆ. ಕಿರುತೆರೆ ಧಾರಾವಾಹಿ ನಂದಗೋಕುಲದಿಂದನೂ ಕೂಡ ಯಶ್ ಕನ್ನಡಿಗರ ಮನಸ್ಸನ್ನ ಕದ್ದವರು. ಅದು ರಾಧಿಕಾ ಪಂಡಿತ್ರ ಜೊತೆನೆ ಅಭಿನಯಿಸಿದ್ರು. ಈಗ ಇಡೀ ವಿಶ್ವವೇ ಒಂದ್ಸಲ ಏನು ಕನ್ನಡ ಸಿನಿ ಇಂಡಸ್ಟ್ರಿ ಜನರನ್ನ ತಿರುಗಿ ನೋಡೋ ಹಾಗೆ ಮಾಡಿದೆ ಈ ಒಂದು KGF ಸಿನಿಮಾ. ಯಶ್ ಆಗಿರಬಹುದು, ಏನು ಅವರ ಮ್ಯಾನರಿಸಮ್ ಆಗಿರಬಹುದು, ಡೈಲಾಗ್ಸ್ ಆಗಿರಬಹುದು, ಫೈಟ್ಸ್ ಜೊತೆಗೆ ಡ್ಯಾನ್ಸ್, ಇದೆಲ್ಲದಕ್ಕೂ ಕೂಡ ಏನು ಶಿಳ್ಳೆ ಚಪ್ಪಾಳೆ ಹೊಡೆಯೋ ದೊಡ್ಡ ಫ್ಯಾನ್ ಫಾಲೋಯಿಂಗ್ಸ್ ಕೂಡ ಈಗ ಯಶ್ ಅವರಿಗೆ ಇದ್ದಾರೆ. ಈಗ ಯಶ್ಗೆ ಯಶಸ್ಸಿನ ಜೊತೆಗೆ ಅದೃಷ್ಟವೂ ಕೂಡ ಚೆನ್ನಾಗಿದೆ ಅಂತ ಜ್ಯೋತಿಷಿಗಳು ಹೇಳ್ತಾ ಇದ್ರು.